ಉದ್ಯೋಗಸ್ಥರಿಗೆ ಅನುಕೂಲವಾಗುವಂತೆ ಜಿಲ್ಲೆಯಲ್ಲಿರುವ ಪಡಿತರ ನ್ಯಾಯಬೆಲೆ ಅಂಗಡಿಗಳನ್ನು ರಾತ್ರಿ 8 ಗಂಟೆಯವರೆಗೆ ತೆರೆಯಲು ಕ್ರಮ ಕೈಗೊಳ್ಳಬೇಕೆಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಂಟಿ ನಿರ್ದೇಶಕಿ ಸೌಮ್ಯ ಅವರಿಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಸೂಚನೆ ನೀಡಿದರು. ಗುಬ್ಬಿ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಆಹಾರ ಅದಾಲತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಡಿತರ ಚೀಟಿ ಹೊಂದಿರುವ ಗ್ರಾಹಕರ ಕುಂದುಕೊರತೆಗಳನ್ನು ಬಗೆಹರಿಸಲು ಜಿಲ್ಲೆಯ ಎಲ್ಲಾ ಹೋಬಳಿ ಮಟ್ಟದಲ್ಲಿ ಆಹಾರ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಆಹಾರ ಇಲಾಖೆ ಅಧಿಕಾರಿಗಳು ಪಡಿತರ ಗ್ರಾಹಕರು ಒಂದು ಕೊರತೆಗಳನ್ನು ಸಕಾಲದಲ್ಲಿ ಬಗೆಹರಿಸಬೇಕು. ಗ್ರಾಹಕರು ಜಿಲ್ಲಾ ಕೇಂದ್ರ ತುಮಕೂರಿಗೆ ಬರುವುದನ್ನು ತಪ್ಪಿಸಲು ಹೋಬಳಿ ಮಟ್ಟದಲ್ಲಿ ಆಹಾರ ಅದಾಲತ್ ನಡೆಸಲಾಗುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ನಹಿದಾ ಜಂಜಂ, ತಹಶೀಲ್ದಾರ್ ಯಶೋದಮ್ಮ, ಆಹಾರ ನಿರೀಕ್ಷಕ ಸಿದ್ದೇಗೌಡ, ಪಿಡಿಒ ಕವಿತಾ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಂತ ದಿನ ದೇಕೆ ನೋಡಿ ಅಕ್ಕಿನು ಇನ್ಸ್ಪೆಕ್ಟರ್ ಎಲ್ಲರೂ ಇಟ್ಕೊಂಡು ಹಿಂಗೆಲ್ಲ ಬೇಗ ಮಾಡಿಸಿ. ನಮಸ್ಕಾರ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಜನಸಂಪರ್ಕ ಸಭೆಗಳಿಗೂ ಹೋದಾಗ ನಾವು ಗಮನಿಸಿರೋದು, ಅದರಲ್ಲಿ ಕನಿಷ್ಠ ಒಂದು 4 ರಿಂದ 5 ಜನ ಬಂದು ನಮಗೆ ಒಂದು ಸಮಸ್ಯೆಗಳು ಅಂತ ಹೇಳ್ತಾರೆ. ಒಂದು ಏನು ಹೇಳ್ತಾರೆ, ಅವರಿಗೆ ಹೆಬ್ಬೆಟ್ಟು ಗುರ್ತಾಗ್ತಾ ಇಲ್ಲ, ಹಂಗಾಗಿ ನಮಗೆ ಅಕ್ಕಿ ರಾಗಿ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಎರಡನೇದು, ಕಾರ್ಡ್ಗಳು ಸಸ್ಪೆಂಡ್ ಆಗಿದೆ, 6 ತಿಂಗಳಾಗಿದೆ ಅಂತ ಹೇಳ್ತಾರೆ. ಸೊ ಈ ಥರ ಸಮಸ್ಯೆಗಳಿಗೆ ಅವರು ಜನಸಂಪರ್ಕ ಸಭೆಗೆ ಬರ್ತಾರೆ ಮತ್ತು ತುಮಕೂರಿಗೆ ಬರ್ತಾರೆ. ಇದನ್ನು ನಾವು ನೋಡಿ ನಮ್ಮ JD ಫುಡ್ ಸೌಮ್ಯ ಅವರಿಗೆ ಹೇಳಿದೆ, ಒಂದು ಆಹಾರ ಅದಾಲತ್ ಕಂದಾಯ ಇಲಾಖೆಯಲ್ಲಿ ಹೇಗೆ ನಾವು ಪಿಂಚಣಿ ಅದಾಲತ್ ಮಾಡ್ತೀವಿ ಮತ್ತು ಕಂದಾಯ ಭೌತಿಕತೆ ಆಂದೋಲನ ನಾವು ಪ್ರತಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ, ಅದೇ ಒಂದು ಮಾದರಿಯಲ್ಲಿ ಆಹಾರ ಅದಾಲತ್ತು ಪ್ರತಿ ಹೋಬಳಿಯಲ್ಲಿ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ 50 ಹೋಬಳಿಗಳು ಇದ್ದಾವೆ, 1126 ನ್ಯಾಯಬೆಲೆ ಅಂಗಡಿಗಳು ಇದ್ದಾವೆ ಮತ್ತು 7 ಲಕ್ಷ ಮೇಲ್ಪಟ್ಟ ಪಡಿತರ ಚೀಟಿಗಳು ಇದೆ. ಸೊ ಈ ಒಂದು ಜನರಿಗೆ ಯಾವ ರೀತಿಯಲ್ಲಿ ಅನುಕೂಲ ಆಗ್ಬೋದು ಅಷ್ಟು ನಾವು ಮಾಡಬೇಕು ಅಂತ ಹೇಳಿದ್ವಿ. ಸೊ ಆ ಒಂದು ನಿಟ್ಟಿನಲ್ಲಿ ಆಹಾರ ಅದಾಲತ್ತು ಇವತ್ತು ಗುಬ್ಬಿ ತಾಲೂಕಲ್ಲಿ ನಾವು ಪ್ರಾರಂಭ ಮಾಡಿದ್ವಿ, ಚಾಲನೆ ಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿನೇ ನಮಗೆ 2 ಕಂಪ್ಲೇಂಟ್ಸ್ ಬಂತು. ಒಂದು ಏನು ಹೆಬ್ಬೆಟ್ಟು ಗುರ್ತಾಗ್ತಾ ಇಲ್ಲ ಅಂತ ಬಂತು. ಅದಕ್ಕೆ ನಾವು ಏನು ಪರಿಹಾರ ಹೇಳಿದ್ವಿ, ಒಂದು ಜಿಲ್ಲೆಯಲ್ಲಿ ಕೂಡ ಈಗ 7 ಲಕ್ಷ ಪಡಿತರ ಚೀಟಿ ಇದೆ, ಅದರಲ್ಲಿ 2% ಅಂದರೆ 14,000 ಜನಕ್ಕೆ ವಿನಾಯಿತಿ ಕೊಡಬಹುದು ಅಂತ ಸರ್ಕಾರನೇ ನಮಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ಬರೀ ಒಂದು 4,000 ಜನಕ್ಕೆ ಮಾತ್ರ ವಿನಾಯಿತಿ ಕೊಡ್ತಾ ಇದ್ವಿ. ಅಂದರೆ ಅವರಿಗೆ ಹೆಬ್ಬೆಟ್ಟು ಬರ್ತಾ ಇಲ್ಲ, ಅವ್ರ ಪರವಾಗಿ ಬೇರೆ ಯಾರಾದರೂ ಒಂದು ನೇಮಕ ಮಾಡಿ, ನಂಬಿಕೆ ಇರೋರು ನೇಮಕ ಮಾಡಿ ತಗೊಂಡು ಹೋಗ್ಬೋದು ಅಂತ ವಿನಾಯಿತಿ ಕೊಟ್ಟಿದ್ದಾರೆ ಗೌರ್ಮೆಂಟ್. ಬಟ್ ನಾವು ಇನ್ನೂ ಒಂದು 10,000 ಜನಕ್ಕೆ ಕೊಡ್ಬೋದು. ನಿಜವಾಗ್ಲೂ ಯಾರ್ಯಾರಿಗೆಲ್ಲ ಹೆಬ್ಬೆಟ್ಟು ಬರ್ತಾ ಇಲ್ವೋ ಅವರಿಗೆ ವಿನಾಯಿತಿ ಕೊಡಿ ಅಂತ ಫುಡ್ ಶಿರಸ್ತದಾರಿಗೆ ಮತ್ತು ಇನ್ಸ್ಪೆಕ್ಟರ್ಗೆ ಹೇಳಿದ್ದೀವಿ. ಒಂದು ಅದು ಇಲ್ಲದೆ ಹೆಬ್ಬೆಟ್ಟು ಬರ್ತಾ ಇಲ್ಲ ಅಂದರೆ ಆ ಕಣ್ಣಿನ ಐರಿಸನ್ನು ರೀಡ್ ಮಾಡೋ ಒಂದು ಡಿವೈಸ್ ಇದೆ, ಅದಕ್ಕೆ 4,000 ಆಗುತ್ತೆ. ಅದನ್ನು ನ್ಯಾಯಬೆಲೆ ಅಂಗಡಿ ಅವ್ರ ಓನರ್ಗೆ ಹೇಳಿದ್ದೀವಿ, ಅದನ್ನು ಇಟ್ಕೊಂಡಾದರೂ ಚೆಕ್ ಮಾಡಿ ಅಂತ ಹೇಳಿದ್ದೀವಿ. ಒಂದು ಎರಡನೇದು, ಇನ್ನೊಬ್ಬರು ಒಂದು ಅಜ್ಜ ಬಂದು ಹೇಳಿದ್ರು, ಅವ್ರ ಮಗಳು ಮತ್ತೆ ವಾಪಸ್ ಬಂದಿದ್ದಾಳೆ, 2 ವರ್ಷದಿಂದ ನಮ್ಮ ಜೊತೆನೇ ವಾಸ ಇದ್ದಾರೆ, ಬಟ್ ಅವರಿನ್ನೂ ನಾನು ಆ್ಯಡ್ ಮಾಡಿಲ್ಲ ಅಂತ, ಡಿಲೀಟ್ ಮಾಡಿ ಇಲ್ಲಿ ಆ್ಯಡ್ ಮಾಡಿ ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಮತ್ತು ಹೊಸ ಪಡಿತರ ಚೀಟಿ ಕೂಡ ಇವರಿಗೆ ಇವತ್ತು ನಾವು ಯಾರ್ಯಾರಿಗೆ ಪ್ರಯಾರಿಟಿ ಇದೆ, ಪ್ರಯಾರಿಟಿ ಹೌಸ್ ಹೋಲ್ಡ್ಸ್ ಅವರಿಗೂ ಕೂಡ 2 ನಾವು ಕೊಟ್ಟಿದ್ದೀವಿ. ಸೊ ಇದು ತುಂಬ ಒಂದು ಮೀನಿಂಗ್ಫುಲ್ ಪ್ರೋಗ್ರಾಮ್ ಅಂತ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ಈಗ ತಾವು ನೋಡಿದರೆ ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ 3 ಸದಸ್ಯರು ಇರುವ ಒಂದು ಫ್ಯಾಮಿಲಿಗೆ 35 kg ರಾಗಿ ಮತ್ತು ಅಕ್ಕಿ ಕೊಡ್ತೀವಿ ಮತ್ತು ಪ್ರತಿಯೊಂದು ಸದಸ್ಯರಿಗೂ ಹೆಚ್ಚುವರಿಯಾಗಿ 5 kg ಕೊಡ್ತೀವಿ. ಮತ್ತು ಪ್ರಯಾರಿಟಿ ಹೌಸ್ ಹೋಲ್ಡ್ಸ್ BPL ಹೌಸ್ ಹೋಲ್ಡ್ಸ್ಗೆ ಪ್ರತಿ ಸದಸ್ಯರಿಗೆ 10 kg, ಅದರಲ್ಲಿ 5 kg ನಮ್ಮ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಕೆಳಗಡೆ ಸೆಂಟ್ರಲ್ ಗೌರ್ಮೆಂಟಿಂದ ಮತ್ತು 5 kg ನಮ್ಮ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಾವು ಕೊಡ್ತೀವಿ. ಸೊ ಇದು ಅರ್ಹ ಫಲಾನುಭವಿಗಳಿಗೆ ಟೈಮ್ಗೆ ಅದು ತಲುಪಬೇಕು, ಪ್ರತಿ ತಿಂಗಳು ಅವರಿಗೆ ತಲುಪಬೇಕು ಅನ್ನೋದೇ ನಮ್ಮದು ಉದ್ದೇಶ. ಇನ್ನೊಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಸರ್ಕಾರದ್ದು ಅನ್ನ ಸುವಿಧಾ ಅಂತ 75 ವರ್ಷ ಮೇಲ್ಪಟ್ಟು ಯಾರು ಒಬ್ಬರು ಇದ್ದಾರೆ ವ್ಯಕ್ತಿ ರೇಷನ್ ಕಾರ್ಡಲ್ಲಿ, ಅವರು ಮನೆ ಬಾಗಿಲಿಗೆ ಹೋಗಿ ಕೊಡುವ ಅಕ್ಕಿ ಮತ್ತು ರಾಗಿಯನ್ನು ಕೊಡುವ ಒಂದು ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ 12,000 ಆ ಥರ ಪಡಿತರ ಚೀಟಿಗಳಿದೆ ಅಂತ ಗೊತ್ತಾಗಿದೆ. ಇದುವರೆಗೆ 2,000 ಜನರಿಗೆ ಕೊಡ್ತಾ ಇದ್ದೀವಿ. ನಾನೀಗ JD ಫುಡ್ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ, 12,000ಕ್ಕೂ ಕೊಡಬೇಕು ಅಂತ ಹೇಳಿದ್ದೀವಿ. ಸೊ ಇಷ್ಟು ನಮ್ಮ ಜಿಲ್ಲೆಯ
ತುಮಕೂರು ಉಪವಿಭಾಗ ಅಧಿಕಾರಿಗಳಾದ ನಾಹಿದಾ ಜಂಜಮ್ ಅವರು ಕೂಡ ಬಂದಿದ್ದಾರೆ ಮತ್ತು ನಮ್ಮ ತುಮಕೂರು ಗುಬ್ಬಿ ತಾಲೂಕಿನ ತಹಸೀಲ್ದಾರಾದ ಆರ್ಟಿ ಕೂಡ ನಮ್ಮ ಜೊತೆನೇ ಇದ್ದಾರೆ. ಸೊ ಈಗ ಅನ್ನ ಸುವಿಧಾ ಅವ್ರ ಮನೆಗೆ ಹೋಗಿ ನಾವು ಅದನ್ನು ವಿತರಣೆ ಮಾಡ್ತೀವಿ ಇವತ್ತು. ಸೊ ಈ ಒಂದು ಕಾರ್ಯಕ್ರಮ ನಮ್ಮ 50 ಹೋಬಳಿಯಲ್ಲಿ ಕೂಡ ಆಗಬೇಕು ಅನ್ನೋದೇ ನಮ್ಮದು ಅವರಿಗೆ ಡೈರೆಕ್ಷನ್ಸ್ ಇದೆ. ಮತ್ತು ಇವತ್ತು ಏನೇನು ಡೈರೆಕ್ಷನ್ಸು ನಮ್ಮ ಫುಡ್ ಇನ್ಸ್ಪೆಕ್ಟರ್ಗೆ ಶ್ರೀಸಿದಾರ್ಗೆ ಕೊಟ್ಟಿದ್ದೀವಿ, ಅದನ್ನು ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಇವತ್ತು ಸಂಜೆ ಒಳಗಡೆ ನಮಗೆ ತಲುಪಬೇಕು ಅಂತ ಕೂಡ ನಾವು ಹೇಳಿದ್ವಿ. ಇಂದನೇ ಒಂದು ಉತ್ತಮ ಒಂದು ಪ್ರಶ್ನೆ ಕೇಳಿದ್ವಿ, ಸರ್ವರ್ ಸಮಸ್ಯೆ ಅಂದರೆ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಅಥವಾ ಇಲ್ಲಿ ಇಂಟರ್ನೆಟ್ ಸ್ಪೀಡ್ ಕಡಿಮೆ ಆಗಿದೆ ಅಂತ. ಬಟ್ ಈಗ ನಮ್ಮ JD ಫುಡ್ ಅವರು ಹೇಳಿರೋದು ಈ ತಿಂಗಳು ಮಾತ್ರ ಅಲ್ಲಿ ಸರ್ವರ್ ಏನೋ ಅಪ್ಗ್ರೇಡೇಷನ್ ಆಗ್ತಾ ಇದೆ, ಹಂಗಾಗಿ ಸರ್ವರ್ ಸಮಸ್ಯೆ ಇತ್ತು. ಬಟ್ ಅದಕ್ಕೆ ಪರಿಹಾರವಾಗಿ ನಾವು ಎಕ್ಸ್ಟೆಂಡೆಡ್ ಅವರ್ಸ್, ಈಗ 6 ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋದರೆ ಈಗ ಕೂಲಿ ಕೆಲಸಕ್ಕೆ ಹೋಗೋರು, ಫ್ಯಾಕ್ಟ್ರಿಗೆ ಹೋಗೋರು, ಮನೆಗೆ ವಾಪಸ್ ಬರೋದೇ 6 ಗಂಟೆ. ಸೊ ಹಂಗಾಗಿ ಇಲ್ಲಿಯ ನ್ಯಾಯಬೆಲೆ ಅಂಗಡಿ ಓನರ್ ಇದ್ದರು, ಅವ್ರಿಗೂ ನಾನು ಸೂಚನೆ ಕೊಟ್ಟಿದ್ದೀನಿ, ಕನಿಷ್ಠ 8 ಗಂಟೆ ತನಕ ಓಪನ್ ಇರಬೇಕು, ಇಲ್ಲಿ ಆಚೆ ಕೆಲಸಕ್ಕೆ ಹೋಗೋರು ಬಂದು ತಗೊಂಡು ಹೋಗಬೇಕು ಅಂತ ನಾನು ಅವರಿಗೆ ನಿರ್ದಿಷ್ಟವಾಗಿ ನಾನು ಹೇಳಿದ್ದೀನಿ. ಒಂದು ಅದಿಲ್ಲದೆ ಈಗ ಬೇರೆ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಸರ್ವಿಸ್ ಸಮಸ್ಯೆ ಕಡಿಮೆ ಆಗುತ್ತೆ. ಸೊ ನಮ್ಮದು ಪರಿಹಾರ ಏನಂದರೆ ಎಕ್ಸ್ಟೆಂಡೆಡ್ ಅವರ್ಸ್ ಓಪನ್ ಮಾಡೋಕ್ಕೆ ಹೇಳಿದ್ದೀವಿ. ಇದು ಇಲ್ಲಿ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಕೂಡ ಇದು ಅನ್ವಯ ಆಗುತ್ತದೆ. ಅಲ್ಲ, ಎಲ್ಲ ಒಂದು ಕಡೆ ವೆದರ್ ಇದಾದಾಗ